ನನ್ನ ಮಗ ಶ್ರೀ ದಕ್ಷನ್ಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಂತೆ, ತುಂಬ ಸುಸ್ತಾಗ್ತಾ ಇದೆ ಅಂತೆ. ಸರಿ 5 ನಿಮಿಷದಲ್ಲೇ ನಿಮಗೆ ಪುಳಿಯೋಗರೆ ಮಾಡ್ಕೊಡ್ತೀನಿ ಅಂದರೆ ಖುಷಿ ಆದ. ಕ್ವಾಲಿಟಿ ಮಸಾಲದು ಪುಳಿಯೋಗರೆ ಮಾಡುವ ಬನ್ನಿ, 5 ನಿಮಿಷದಲ್ಲಿ ಇದು ಪುಳಿಯೋಗರೆ ಚೆನ್ನಾಗಿರುತ್ತಾ ಅಂತ. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಈಗ ಮಸಾಲ ಕಟ್ ಮಾಡಿದ್ದೀನಿ. ಹೆಂಗೆ ಕಾಣಿಸುತ್ತೆ ಘಮ ಘಮ ಚೆನ್ನಾಗಿದೆ, ಸೂಪರ್ ಆಗಿದೆ ಘಮ. ಹೆಂಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನನ್ನ ಮಗ ಏನು ಕಡಲೆ ಬೀಜ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ದ. ಎಣ್ಣೆ ಲೈಟಾಗಿ ಬಿಸಿ ಇತ್ತು, ಎಷ್ಟು ಬೇಕೋ ಅಷ್ಟು ನಾನು ಪುಳಿಯೋಗರೆ ಮಸಾಲವನ್ನು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಒಂಚೂರು ಜಾಸ್ತಿ ಬಿಸಿ ಆದ್ರೂ ಒಗ್ಗರಣೆ ಕೆಟ್ಟೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸ್ವಲ್ಪ ರೈಸ್ ಹಾಕಿ ಈ ರೀತಿ ಕಲ್ಸ್ಕೊಂಡು ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರು ಕ್ಲೀನಾಗಿ ಕಲಿಸ್ಬಿಟ್ಟು ಬಡಿಸ್ಬಿಟ್ರೆ ಆಯಿತು. ಸಖತ್ತಾಗಿ ರೆಡಿಯಾಗಿದೆ ಪುಳಿಯೋಗರೆ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ನಿಮಗೆ ಪುಳಿಯೋಗರೆ ರೆಡಿ ಆಗಿಬಿಡುತ್ತೆ. ಅಷ್ಟು ಈಸಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ನನ್ನ ಮಗ ಹೊಟ್ಟೆ ಹಸು ಅಂತ ಇದ್ದ, ತಿಂದು ಹೇಳಪ್ಪ ಹೇಗಿದೆ ಅಂತ. ಚೆನ್ನಾಗಿದೆ, ಮೊದಲಿಗಿಂತ ಚೆನ್ನಾಗಿದೆ. ಇವಾಗ ಮೊದಲು ಮಾಡ್ತಾ ಇದ್ದಲ್ಲ ಪ್ಯಾಕೆಟ್, ಅದಕ್ಕಿಂತ ಚೆನ್ನಾಗಿದೆಯಲ್ಲ, ಇನ್ನೂ ಮುಂದ್ಗಡೆ ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಸಾಕಾಗಿದೆ ಅಂತ ಪುಳಿಯೋಗರೆ. ಇದು ಏನು ಅನಿಸ್ತಾ ಇದೆ? ಗುಡ್ ಗುಡ್.